ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ಇನ್ನು ನಮ್ಮ ಲಿಸನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ. ಕಳೆದ ಒಂದು ವಾರದಿಂದ ರ್ಯಾಪಿಡ್ ಆಗಿ ಬೆಳವಣಿಗೆ ಕಂಡಂತಹ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವರ್ಸಸ್ ಆಟೋ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ. ಏನು RTO ಅಧಿಕಾರಿಗಳು ಕಳೆದ ಒಂದು ವಾರದ ಹಿಂದೆ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ರು. ಬೈಕ್ ಟ್ಯಾಕ್ಸಿಯನ್ನು ಓಡಿಸಬೇಡಿ, ಅದನ್ನು ಬ್ಯಾನ್ ಮಾಡಿದ್ದೀವಿ. ಅನಧಿಕೃತ ಆ್ಯಪ್ಗಳ ಮೂಲಕ ಬೈಕ್ ಟ್ಯಾಕ್ಸಿಯನ್ನು ನೀವೇನಾದರೂ ಓಡಿಸಿದ್ರೆ ಅದನ್ನ ಸೀಸ್ ಮಾಡ್ತೀವಿ ಅಥವಾ ಫೈನ್ ಕಟ್ಟಿ ಅನ್ನುವಂಥದ್ದನ್ನು ಹೇಳಿದರು. ಇವಾಗ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಕಾರ್ಯರೂಪಕ್ಕೆ ಕೂಡ ತಂದು ಈಗ ಆಲ್ರೆಡಿ ಸುಮಾರು ನಾನು ನಿನ್ನೆ ನ್ಯೂಸಲ್ಲಿ ನೋಡಿದಾಗೆ 300ಕ್ಕೂ ಅಧಿಕ ಬೈಕ್ಗಳನ್ನು ಸೀಸ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟರು. ಏನು ಆಟೋ ಚಾಲಕರ ಸಂಘ ಅಥವಾ ಯೆಲ್ಲೋ ಬೋರ್ಡ್ ಒಕ್ಕೂಟ ಇದರ ಮೇಲೆ ಒತ್ತಡವನ್ನು ಹೇರಿ ಈ ಒಂದು ವಿಚಾರವನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ಕಳೆದ ಒಂದು ವರ್ಷದ ಹಿಂದೆಯೇ ಕೂಡ ಬಂದಿತ್ತು. ರ್ಯಾಪಿಡೋ ಬೈಕ್ಗಳಿಗೆ ಅನುಮೋದನೆ ಇಲ್ಲ ಅನ್ನುವಂಥದ್ದನ್ನು ಆಡಳಿತದಲ್ಲಿದ್ದಂತಹ ಸರ್ಕಾರ ಒಂದು ಮಾತನ್ನು ಹೇಳಿತ್ತು. ಅದಾದ ನಂತರ BJP ಸರ್ಕಾರ ಬಂದ ನಂತರ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಪರ್ಮಿಷನ್ ಇದೆ ಅನ್ನುವಂಥದ್ದನ್ನು ಹೇಳಿತ್ತು. ಈಗ ಸದ್ಯಕ್ಕೆ ನೋಡೋದಾದರೆ ಎಲೆಕ್ಟ್ರಿಕ್ ಬೈಕ್ ಆಗಲಿ ಅಥವಾ ಪೆಟ್ರೋಲ್ ಚಾಲಿತ ಬೈಕ್ಗಳಿಗೆ ಅನುಮೋದನೆ ಇಲ್ಲ, ಅಂದರೆ ಬೈಕ್ ಟ್ಯಾಕ್ಸಿ ಮಾಡುವ ಹಾಕಿಲ್ಲ ಅನ್ನುವಂಥ ಷರತ್ತನ್ನು ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಈಗ ಪ್ರಸ್ತುತಪಡಿಸ್ತಾ ಇದೆ. ಸೊ ಇದಾದ ನಂತರದ ಬೆಳವಣಿಗೆಯಲ್ಲಿ RTO ಅಧಿಕಾರಿಗಳು ರಸ್ತೆಗಿಳಿತಾರೆ. ರಸ್ತೆಗಿಳಿದ ನಂತರ ಬೈಕ್ ಟ್ಯಾಕ್ಸಿಗಳನ್ನು ಯಾರ್ಯಾರು ಓಡಿಸ್ತಾ ಇದ್ರೋ ಆ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡೋಕ್ಕೆ ಅಥವಾ ದಂಡವನ್ನು ವಿಧಿಸೋಕೆ ಶುರು ಮಾಡ್ತಾರೆ. ಸಾಕಷ್ಟು ಸಂತೋಷಕ್ಕೆ ಕಾರಣವಾಗಿದೆ ಆಟೋ ಚಾಲಕರ ಸಂಘಕ್ಕೆ ಅಥವಾ ಆಟೋ ಚಾಲಕರಿಗೆ. ಆದರೆ ಇಲ್ಲಿ ಯಾರು ಹಾಳಾಗಿದ್ದಾರೆ ಅಥವಾ ಯಾರು ಗೆದ್ದಿದ್ದಾರೆ ಅನ್ನೋಂಥದ್ದೊಂದು ಪ್ರಶ್ನೆ ಕಾಡೋಕ್ಕೆ ಶುರು ಮಾಡುತ್ತೆ. ತುಂಬ ಯೂಟ್ಯೂಬರ್ಸ್ ಮಾಡಿದ್ದಾರೆ ಈಗ ಆಲ್ರೆಡಿ ವಿಡಿಯೋಗಳನ್ನು, ಬೈಕ್ ಟ್ಯಾಕ್ಸಿನ ಓಡಿಸಬಾರ್ದು ಅನ್ನೋಂಥದ್ದರ ಕುರಿತು ಮಾತನಾಡಿದ್ದಾರೆ. ಆದರೆ ನಾನು ಮಾತಾಡ್ತಾ ಇರೋಂಥ ವಿಚಾರವೇ ಬೇರೆ. ಎಲ್ಲಿಂದಲೂ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ಬೇಕು, ನನ್ನ ಫ್ಯಾಮಿಲಿಗೆ ಒಂದು ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ಬಂದಂತಹ ಹುಡುಗ ಇಲ್ಲಿ ಕೆಲಸ ಸಿಗದೆ ಪರದಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಆಪ್ಷನ್ ಅಂತ ಸಿಗುತ್ತೆ ಪಾರ್ಟ್ ಟೈಮ್ ಜಾಬ್ ಆಗಿ, ಅದು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ. ಅದ್ರ ಮೂಲಕ ಅವನೇನು ಮನೆಯನ್ನಂತೂ ಕಟ್ಕೊಳಲ್ಲ. ಯಾಕೆಂತಂದ್ರೆ ಇತ್ತೀಚೆಗೆ ಒಬ್ಬ ಹುಡುಗನ ಹತ್ರ ಮಾತಾಡ್ತಾ ಇದ್ದೆ, ಈ ವಿಚಾರವನ್ನು ಹೇಳಲೇಬೇಕು, ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ. ಇಲ್ಲಿ ಓಪನ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಯಾರ ಪರವಾಗೂ ನಾವು ಮಾತಾಡ್ತಾ ಇಲ್ಲ. ಏನು ಸರ್ಕಾರದ ಆದೇಶ ಇದೆ ಅದನ್ನು ಎಲ್ಲರೂ ಪಾಲಿಸಲೇಬೇಕು. ಆ ಹುಡುಗ ಹೇಳ್ತಾ ಇದ್ದ, ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಸರ್, ಇಲ್ಲಿ ನಮ್ಮ ಓದಿಗೆ ತಕ್ಕನಾಗಿ ಕೆಲಸ ಸಿಗ್ತಾಯಿಲ್ಲ ಅಥವಾ ಕೆಲಸನೇ ಸಿಗ್ತಾಯಿಲ್ಲ, ಹಾಗಾಗಿ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ನಾನು ರ್ಯಾಪಿಡೋನ ಓಡಿಸ್ತಾ ಇದ್ದೀನಿ, ಎಷ್ಟು ಸಂಪಾದನೆ ಒಂದು ದಿನಕ್ಕೆ ಅಂತಂದರೆ. ಸರ್ ಏನಿಲ್ಲ ಸರ್, ಒಂದು 700ರಿಂದ 800 ರೂಪಾಯಿ ಆಗುತ್ತೆ, ಪೆಟ್ರೋಲ್ ಎಲ್ಲ ತೆಗೆದ್ರೂ ಹಾರ್ಡ್ಲಿ ಒಂದು 700 ರೂಪಾಯಿ ಉಳಿಯುತ್ತೆ ಸರ್, ಪೆಟ್ರೋಲ್ ಎಲ್ಲ ಸೇರಿ ಒಂದು 900 ರೂಪಾಯಿ ತನಕ ಮ್ಯಾಕ್ಸಿಮಮ್ ಮಾಡ್ತೀವಿ ಅಷ್ಟೇ ಸರ್ ಅಂತ ಬಂದ ಅವನು. ಸೊ ಇಲ್ಲಿ ಗಮನಿಸಬೇಕಾದಂಥ ವಿಚಾರ, 900 ರೂಪಾಯಿ ಒಂದು ದಿನಕ್ಕೆ ಏನಕ್ಕೆ ಸಾಕಾಗುತ್ತೆ ಅವನಿಗೆ? ಅಂದರೆ ಅವನೇನು ಫುಲ್ ಟೈಮ್ ಮಾಡಲ್ಲ ಅಥವಾ ದಿನ ಮಾಡಲ್ಲ. ಅವನದನ್ನು ಹೇಳಿದೆ, ಸರ್ ದಿನ ಮಾಡಲ್ಲ ಸರ್, ಯಾವಾಗೋ ಒಂದು ಸಲ ಏನೋ ಖರ್ಚಿಗೆ ಬೇಕಾಗುತ್ತೆ, ಬಾಡಿಗೆ ಕಟ್ಟಬೇಕಾಗುತ್ತೆ, ಒಂದೊಂದು ಸಲ ಮನೆಯಲ್ಲಿ ಕೇಳ್ತಾರೆ, ಸೊ ಅವಾಗ ಅನಿವಾರ್ಯತೆ ಇದ್ದಾಗ ನಾವು ಮಾಡ್ತೀವಿ ಸರ್ ಅಂತಂದು ಅವನು ಹೇಳ್ದ. ಬಟ್ ಅವನೊಬ್ಬನ ವಿಚಾರವೇ ಅಂತ ಅಲ್ಲ, ಇಲ್ಲಿ ಎಷ್ಟು ಜನ ಅಂದರೆ ಅದೇ ನಿನ್ನೆ RTO ಅಧಿಕಾರಿಗಳದ್ದು ಒಂದು ನಾನು ಇದು ನೋಡ್ತಾ ಇದ್ದೇನೋ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವಾಗ ಅವರು ಅದನ್ನೇ ಹೇಳ್ತಾಯಿದ್ದು, 300ಕ್ಕೂ ಅಧಿಕ ವಾಹನಗಳನ್ನು ಸೀಸ್ ಮಾಡಿಬಿಟ್ಟಿದ್ದೀವಿ. ಬುಧವಾರನೋ ಗುರುವಾರನೋ ಈ ಒಂದು ಆದೇಶ ಬರುತ್ತೆ, ಮರುದಿನ ಅಂದರೆ ಬುಧವಾರ ಅಥವಾ ಗುರುವಾರದ ಮರುದಿನ ಸೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಗಾಡಿಗಳನ್ನು. ಅಷ್ಟೊತ್ತಿಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ, ಈ ರೀತಿ ಸೀಸ್ ಆಗ್ತಾ ಇದ್ದಾವೆ ಗಾಡಿಗಳು. ರ್ಯಾಪಿಡೋ ಟ್ಯಾಕ್ಸಿಯನ್ನು ಓಡಿಸ್ಬೇಡಿ, ಓಲಾ ಟ್ಯಾಕ್ಸಿಯನ್ನು ಓಡಿಸ್ಬೇಡಿ, ಬೈಕ್ ಟ್ಯಾಕ್ಸಿಯನ್ನು ಅನ್ನೋಂಥದ್ದು ಸ್ಪ್ರೆಡ್ ಆಗುತ್ತೆ. ಆದರೂ ಕೂಡ ರಸ್ತೆಗಿಳಿದಂತಹ ಬೈಕ್ ಟ್ಯಾಕ್ಸಿಗಳು ಓಡೋಕ್ಕೆ ಶುರು ಮಾಡ್ತವೆ, ಅದನ್ನು ಸೀಸ್ ಮಾಡ್ತಾರೆ. ಸರ್ ಸೀಸ್ ಮಾಡಿದ್ರಲ್ಲಿ ಇಲ್ಲಿ ತಪ್ಪಿಲ್ಲ, ಹಾಗಂತ ಅವ್ರು ಓಡಿಸಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಚಾರ ಎಲ್ಲರೂ ಗಮನದಲ್ಲಿ ಇದ್ದರೂ ಕೂಡ ಅವ್ರು ಓಡಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಪರಿಸ್ಥಿತಿ ಏನಿರ್ಬೋದು. ಎಲ್ಲರೂ ಅಕ್ಷರಸ್ಥರು ಇಲ್ಲ, ಅನಕ್ಷರಸ್ಥರು ಇದ್ದಾರೆ ರ್ಯಾಪಿಡೋ ಓಡಿಸೋರು. ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಇಲ್ಲ, ನಾನ್ ಡಿಗ್ರಿ ಹೋಲ್ಡರ್ಸು ಇದ್ದಾರೆ.
IT ಅವರು ಕೂಡ ನನ್ನ ಟ್ರಾವೆಲ್ ಅಂದರೆ 20 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತಂದರೆ 10 ಕಿಲೋಮೀಟ್ರದ್ದು ಪೆಟ್ರೋಲ್ ಉಳಿಲಿ ಅಂತ ಅಂದ್ಬಿಟ್ಟು ರ್ಯಾಪಿಡೋ ಮಾಡಿರೋದನ್ನು ನಾನು ನೋಡಿದ್ದೀನಿ. ಸೊ ಈ ರೀತಿ 10 ರೂಪಾಯಿ ಪ್ರತಿಯೊಬ್ಬರಿಗೂ ಒಂದೇ ಸರ್. ಈಗ ನಮ್ಮ ಆಟೋದವ್ರು ಏನು ಹೇಳ್ತಿದ್ದಾರೆ, ನಮ್ಮ ಏನು ದಿನಗಳಿಕೆಯಲ್ಲಿ ಕುಂಠಿತ ಆಗ್ತಾಯಿದೆ, ನಮಗೆ ಕರೆಕ್ಟಾಗಿ ಇನ್ಕಮ್ ಬರ್ತಾ ಇಲ್ಲ ಅನ್ನೋಂಥದ್ದೇ ಅವ್ರದ್ದು ಮೇಜರ್ ಪ್ರಾಬ್ಲಮ್ ಇರೋದು. ಅವ್ರಿಗೆ ಬೈಕ್ ಟ್ಯಾಕ್ಸಿ ರೂಲ್ಸ್ ವಿರುದ್ಧವಾಗಿ ಅಂತಂದು ಇಲ್ಲಿ ತನಕ ನಾವು ಕೇಳಿದ್ರೂ ಕೂಡ ಅದರ ಮೂಲ ಉದ್ದೇಶ ಅವ್ರಿಗೆ ಹೊಡ್ತಾ ಬೀಳ್ತಿದೆ ಅನ್ನೋವಂಥದ್ದು ಅಷ್ಟೇ. ಹಾಗಂತ ಇಲ್ಲಿ ನಾನು ಆಟೋದವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ನೀವುಗಳೇ ಹೇಳಿರೋವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಂತ ಇಲ್ಲಿ ರ್ಯಾಪಿಡೋನು ನಾನು ಸಪೋರ್ಟ್ ಮಾಡ್ತಾಯಿಲ್ಲ. ಏನೇನು ಸರ್ಕಾರದ ಆದೇಶ ಇದೆ ಅದನ್ನು ಎಲ್ಲರೂ ಪಾಲಿಸಲೇಬೇಕು, ಅದು ಅನಿವಾರ್ಯ ಅವಶ್ಯಕತೆಯೂ ಕೂಡ ಹೌದು. ಏನು ನೀವು FC ಕಟ್ತೀರಾ ಅಥವಾ ಮತ್ತೊಂದು ಟ್ಯಾಕ್ಸ್ ಕಟ್ತೀರಾ, ಅದೆಲ್ಲದಕ್ಕೂ ಕೂಡ ಇದು ರ್ಯಾಪಿಡೋ ಅನ್ನೋಂಥದ್ದು ತದ್ವಿರುದ್ಧವಾಗಿದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರೋಂಥ ವಿಚಾರಗಳಷ್ಟೇ, ಚಿಕ್ಕ ಪುಟ್ಟ ವಿಚಾರಗಳನ್ನೇ ಸ್ವಲ್ಪ ಹೈಲೈಟ್ ಮಾಡಿ, ಅಥವಾ ಏನು ದಿನದ ಒಂದು ಗಳಿಕೆ ಇದೆ ಅದರಲ್ಲಿ ಅವನ ಮನೆ ನಡೀತಾ ಇತ್ತು ಸರ್. ಒಂದು ಪರ್ಟಿಕ್ಯುಲರ್ ಜಾಬ್ ಅಥವಾ ಒಂದು ತಿಂಗಳಿಗೆ ಒಂದು ಇಷ್ಟು ಸಂಬಳ ಅನ್ನುವಂಥ ಬರುವಂಥ ಕೆಲಸ ಸಿಗೋ ತನಕನೂ ಅವನದನ್ನು ಮಾಡ್ಕೊಂಡಿದ್ದ. ಇರಲಿ ಬಿಡಿ, ನಾವು ಸಿಂಗಾಪುರ್ ಮಾಡಬೇಕು, ಅಮೇರಿಕಾ ಮಾಡಬೇಕು, ಈವನ್ ಅಲ್ಲೂ ಕೂಡ ಈ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ, ಇಲ್ಲ ಅಂತಂದಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ಜೊತೆಗೆ ವೈಟ್ ಬೋರ್ಡ್ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಅಧಿಕೃತವಾಗಿ ರ್ಯಾಪಿಡೋದವರೇ ಮಾಡಲಿ. ಇನ್ನೊಂದು ನಾನು RTO ಅಧಿಕಾರಿಗಳಿಗೂ ಕೂಡ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಿಮಗೆ ಅನಧಿಕೃತವಾಗಿ ಇವರು ರ್ಯಾಪಿಡೋ ಮಾಡ್ತಿದ್ದಾರೆ ಅಥವಾ ಇದು ನೋಡಿಸ್ಬಾರ್ದು ಅನ್ನೋದಿದ್ರೆ ಕರೆದು ಅವರಿಗೆ ಬುದ್ಧಿ ಹೇಳಿ ಕಳಿಸಿ, ಇನ್ನೊಂದು ಸಲ ಸಿಗಾಕೋಬೇಡ ಅಂತ. ನಿಮ್ಮ ಹತ್ರ ಎಲ್ಲ ಅಧಿಕಾರ ಇದೆ. ರ್ಯಾಪಿಡೋ ಆಫೀಸ್ ಎಲ್ಲಿದೆ ಅನ್ನೋಂಥದ್ದು ಗೊತ್ತು, ಅಂದರೆ ಮೇನ್ ಆಫೀಸ್ ಎಲ್ಲಿದೆ ಅನ್ನೋಂಥದ್ದು ಗೊತ್ತು. ಅಲ್ಲಿಗೆ ಹೋಗಿ RTO ಅಧಿಕಾರಿಗಳು ನಿಮ್ಮ ಆ್ಯಪ್ನ ಮೂಲಕ ಈ ರೀತಿಯಾಗಿ ಅನಧಿಕೃತವಾಗಿ ಟ್ಯಾಕ್ಸಿಗಳು ಓಡಾಡ್ತಾ ಇದ್ದಾವೆ, ಅದನ್ನು ಅಧಿಕೃತವಾಗಿ ಏನೇನು ಮಾಡಿಸ್ಬೇಕು ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಮಲ್ಲಿ ಇರುವಂತಹ ಆ ಸರ್ವಿಸ್ ಏನಿದೆ, ಏಕೆಂದರೆ ರ್ಯಾಪಿಡೋದಲ್ಲಿ ಆಟೋನೂ ಇದೆ, ಕಾರು ಕೂಡ ಇದೆ. ಸೊ ಅದರಿಂದ ಬೈಕ್ ಅನ್ನುವಂಥ ಆಪ್ಷನನ್ನು ಕಿತ್ತಾಕ್ಬಿಡಿ ಅಂತ ಡೈರೆಕ್ಟಾಗಿ ಅವ್ರಿಗೆ ಹೇಳಿ. ಇಲ್ಲಿ ಕರೆದ್ಬಿಟ್ಟು ನೀವು ಯಾರೋ ಪಾಪ ಹುಡುಗ ದಿನಕ್ಕೆ 500, 600, 1000 ರೂಪಾಯಿ ದುಡಿಯೋನ್ನ 5,000 ಕಟ್ಟು 10,000 ಕಟ್ಟು ಅಂತಂದ್ಬಿಟ್ಟು ಫೈನ್ ಹಾಕಿ ಗಾಡಿ ಸೀಸ್ ಮಾಡಿದ್ರೆ ಅವನಿಗೇನು ನೆಕ್ಸ್ಟ್ ಜೀವನಕ್ಕೆ ಏನು ಮಾಡ್ತಾನೋ ಅವನು? ಇದು ಹೆಂಗಿದೆ ಅಂತಂದರೆ, ಜೀವನ ಕಟ್ಕೊಳಕ್ಕೆ ಯಾವ ದಾರಿ ಹುಡ್ಕೊಂಡಿದ್ನೋ ಅದೇ ದಾರಿ ಅವನ ಜೀವ ತೆಗಿಯೋಕ್ಕೆ ಮುಳ್ಳಾಗತ್ತೆ. ಇನ್ನೊಂದು ನಮ್ಮ ಮಾಧ್ಯಮದವ್ರಿಗೂ ಕೂಡ ಹೇಳಬೇಕು, ರಪ್ ಅಂತ ಹೋಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಬಿಡ್ತೀರಾ. ಪಾಪ ಅಲ್ಲಿ ಸೀಸ್ ಆಗ್ತಿರೋಂಥ ಗಾಡಿಗಳನ್ನು, ಅದ್ರ ಓನರ್ಗಳನ್ನು ಅವ್ರ ಮನೇಲಿ ಅವ್ನು ಮಾಡ್ತಿರೋದು ಗೊತ್ತಿಲ್ಲೋ. ಬೆಂಗಳೂರಲ್ಲಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತಂದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದರಲ್ಲೂ ಕೆಲಸ ಇದ್ದಾಗ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಕಮ್ ಇಲ್ದಾಗ ಒಂದು ಜೀವನೋಪಯೋಗಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ನೀವು ಹೋಗ್ಬಿಟ್ಟು ರಪ್ ನಿಮ್ಮ ಒಂದು TRPಗೋಸ್ಕರ ನೀವೆಲ್ಲ ಏನು ಮಾಡ್ತೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ TRPಗೋಸ್ಕರ ಹೋಗಿ ಅವನ ಮುಖವನ್ನು ಹಿಡಿದು ಹೇಳಿ ಅಂತಂದರೆ ಪಾಪ ಅವ್ನ ಮುಖ ಮುಚ್ಕೋಬೇಕಾ, ನಿಮಗೆ ಆನ್ಸರ್ ಮಾಡ್ಬೇಕಾ, ಅಲ್ಲೋಗಿ ಅವ್ನ ಬೈಕ್ ಬಿಡಿಸ್ಕೋಬೇಕಾ? ಅವ್ರ ಮನೇಲಿ ಗೊತ್ತಿರಲ್ಲ, ಅಲ್ಲೆಲ್ಲೋ ಕೂತ್ಕೊಂಡು ಅನ್ಕೊಂತಿರ್ತಾರೆ, ನನ್ನ ಮಗ ಅಲ್ಲೆಲ್ಲೋ ಬೆಂಗಳೂರಾಗ ಇರ್ತಾನೆ, ಆರಾಮಾಗಿ ಏನೋ ದುಡಿತಾ ಇರ್ತಾನೆ ಅಂತಂದು. ಇಲ್ಲಿ ಇಷ್ಟು ಕಷ್ಟ ಬೀಳ್ತಿರೋದು ಯಾರಿಗೂ ಗೊತ್ತಾಗಲ್ಲ. ಹೇಳ್ತೀನಲ್ಲ, ಕಷ್ಟ ಅನ್ನೋದು ಯಾವನಿಗೂ ಬೇಕಾಗಿಲ್ಲ. ಅಂಥದ್ರಲ್ಲಿ ಅವನೇನೋ ಕಷ್ಟ ಬಿದ್ದು ಅವ್ನ ಜೀವನ ನಡೆಸೋಕ್ಕೆ ಅಂತ ಅಂದ್ಬಿಟ್ಟು ಏನೋ ಒಂದು ದಾರಿ ಹುಡ್ಕೊಂಡಿರ್ತಾನೆ. ಅವ್ನ ಫೇಸ್ನ ಹಿಂಗೆ ತೋರಿಸ್ಬಿಟ್ಟು ಫುಲ್ಲು ನಿಮ್ಮ TV 32 ಇಂಚ್ TV ತೋರಿಸ್ಬಿಟ್ರೆ ಅವ್ನ ಜೀವನ ನೆಕ್ಸ್ಟ್ ಏನು ಮಾಡಬೇಕು ಅವನು? ಅದೇ ಮಾಧ್ಯಮದಲ್ಲೇ ನಾನು ನೋಡ್ತಾ ಇದ್ದೆ, ಅವ್ನು ಯಾರೋ ಹೇಳ್ತಾ ಇದ್ದ, ಪಾಪ ನನ್ನ ಫ್ಯಾಮಿಲಿನ ಸಾಕೋಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಸರ್, ಬೇರೆ ಜಾಬ್ ನಂಗೆ ಮಾಡೋಕ್ಕಾಗಲ್ಲ, ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ಗಾಡಿಯನ್ನು ಓಡಿಸ್ಬೋದು, ಸೊ ಅದಕ್ಕೋಸ್ಕರ ಈ ಒಂದು ದಾರಿಲಿದ್ದೆ. ಇವಾಗ ನೋಡಿದ್ರೆ 10,000 ರೂಪಾಯಿ ಫೈನ್ ಹಾಕಿದ್ದಾರೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹೌದು ಸರ್, ಕೈಯಿಂದ ದುಡ್ಡು ಹೋದಾಗ ಎಲ್ಲರಿಗೂ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಈವನ್ ಆಟೋದವ್ರು ಆದ್ರೂ 10 ರೂಪಾಯಿ ಲಾಸ್ ಆದರೆ ಲಾಸೇ ಅವರಿಗೆ, ರ್ಯಾಪಿಡೋದವ್ರಿಗೆ 10 ರೂಪಾಯಿ ಲಾಸ್ ಆದರೂ ಲಾಸೇ. 10 ರೂಪಾಯಿ ಕಮ್ಮಿ ಬಂದುಬಿಡ್ಲಿ, ಯಾರಾದರೂ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ತೀನಿ ಅಂತ ಅಂದಾಗ ಯಾರೂ ಬರಲ್ಲ. ಇನ್ನೊಂದು, ನೀವು ಕಾಮೆಂಟ್ ಸೆಕ್ಷನನ್ನು ನೋಡ್ಬೋದು. ನಾವು ರ್ಯಾಪಿಡೋ ಟ್ಯಾಕ್ಸಿ ನಮಗೆ ಬೇಕು ಅನ್ನುವಂಥ ಕೂಗುಗಳೇ ಕೇಳಿ ಬರ್ತಾ ಇದ್ದಾವೆ. ಆಟೋದವ್ರು ಮಾಡ್ತಿರೋಂಥ ಅನಾಚಾರಗಳು ಕೂಡ ಕೇಳಿ ಬರ್ತಿದ್ದಾವೆ. ಈಗಲೂ ಹೇಳ್ತಾ ಇದ್ದೀನಿ, ನಾನು ಯಾರ ಪರವಾಗಿ ಮಾತಾಡ್ತಿಲ್ಲ, ಅಲ್ಲಿ ಬಂದಿರೋಂಥ ಸತ್ಯಾಂಶಗಳನ್ನು ಆಚೆ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಿದ್ದಾಗ ರ್ಯಾಪಿಡೋ ಅನ್ನುವಂಥದ್ದನ್ನು ಬ್ಯಾನ್ ಮಾಡಿ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಹಂಗಂತ ಅವ್ರನ್ನ ಹಿಡಿದು ನಿಮ್ಮ TV ತೋರಿಸಿ ಅಥವಾ ಅವ್ರಿಗೊಂದು ಫೈನ್ ಹಾಕಿ ಗಾಡಿ ಸೀಸ್ ಮಾಡಿ ಅವೆಲ್ಲ ತಪ್ಪು. ಅವನ ಜೀವನಕ್ಕೆ ಅಂತಂದು ಅವನೇನೋ ಕಷ್ಟ ಬಿದ್ದು ಅವನೇನೋ ಮಾಡ್ತಿರ್ತಾನೆ.
ಈವನ್ ಒಂದು ವೆಹಿಕಲ್ ಆಟೋನೇ ಆಗಲಿ ಅಥವಾ ಬೈಕೇ ಆಗಲಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಅದರಲ್ಲೂ ಹಿಂದುಗಡೆ ಒಬ್ಬ ವ್ಯಕ್ತಿನ ಕೂರಿಸ್ಕೊಂಡು 7-8-10 ಟ್ರಿಪ್ಪು ಮಾಡ್ತಾನೆ ಅಂತಂದರೆ ಅವನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವನು ಮಾಧ್ಯಮದಲ್ಲೂ ಕೂಡ ಅಥವಾ ಪತ್ರಿಕೆಗಳು ಕೂಡ ಬಂದಿತ್ತು, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಿದೆ ಅಂತ. ಆದರೂ ಬೈಕ್ ಟ್ಯಾಕ್ಸಿ ರೋಡಿಗೆ ಇಳಿತವೆ ಅಂತಂದರೆ ಅವ್ರ ಕಷ್ಟ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲ ಪರ್ಯಾಯವಾಗಿ ಅವ್ರಿಗೇನಾದ್ರು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಇಲ್ಲಿ ಆಟೋದವ್ರದ್ದು ತಪ್ಪಿಲ್ಲ, ನಮ್ಮ ಬೈಕ್ ಟ್ಯಾಕ್ಸಿ ಓಡಿಸ್ತವ್ರದ್ದು ತಪ್ಪಿಲ್ಲ. RTO ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಂಡು ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ಕೊಂಡು ಆ ಒಂದು ವ್ಯವಸ್ಥೆ ಏನಿದೆ ಅಥವಾ ಒಂದು ಸಂಸ್ಥೆಗೆ ಹೇಳಿ ಈ ರೀತಿಯಾಗಿ ನಡೀತಾ ಇದೆ, ನಿಮ್ಮ ಆ್ಯಪು ಈ ರೀತಿಯಾಗಿ ದುರ್ಬಳಕೆ ಆಗ್ತಾಯಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗ ಯಾವ ರೀತಿ ಮಾಡ್ಕೋಬೇಕು ಅದನ್ನು ತಿಳಿಸಿ, ಇಲ್ಲ ಅಂತಂದರೆ ಅದಕ್ಕೇನು ಕ್ರಮಗಳನ್ನು ತಗೋಬೇಕು ಅದನ್ನು ತಗೊಳ್ಳಿ ಅಂತಂದು ಹೇಳಿ ಡೈರೆಕ್ಟಾಗಿ ಹೋಗಿ ನೀವು ಮಾತಾಡಿ. ಯಾಕೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ? ಈ ಪ್ರಶ್ನೆ ಯಾಕೆ ಯಾರು ಕೇಳ್ತಾ ಇಲ್ಲ? ಬರ್ತೀರಾ, ಅಲ್ಲೆಲ್ಲೋ ಕುತ್ಕೋತೀರಾ, ಅಲ್ಲೆಲ್ಲೋ ಮಾಡ್ತೀರಾ, ಬುಕ್ ಮಾಡ್ತೀರಾ, ಅವ್ನು ಯಾರೋ ಪಾಪ ಬರ್ತಾನೆ 50-60 ರೂಪಾಯಿ ಸಿಗುತ್ತೆ ಅಂತಂದು ಅವ್ನಿಗೆ ಹಿಡಿದು ಒಳಗೆ ಹಾಕತ್ತೀರಲ್ಲ, ಅಂದರೆ 10-15 ಸಾವಿರ ರೂಪಾಯಿ ಫೈನ್ ಹಾಕ್ತೀರ. ಅದೇ ಆಟೋದವ್ರ ಜೊತೆನೂ ಮಾತಾಡಿದ್ದೀವಿ. ಸೊ ಅವರು ಏನು ಹೇಳ್ತಿದ್ದಾರೆ ಅಂದರೆ ದಿನಕ್ಕೆ ಸರ್ ಒಂದು 5,000 ರೂಪಾಯಿ ದುಡಿಮೆ ಆಗ್ತಾಯಿತ್ತು, ಇವಾಗ ಒಂದು 3,000-4,000 ರೂಪಾಯಿ ದುಡಿಮೆ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಅವ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ, FC ಕಟ್ತೀವಿ ನಾವು, ಬೇರೆ ಟ್ಯಾಕ್ಸ್ಗಳು ನಮಗೆ ಬೀಳುತ್ತೆ ಅಂತಂತ ಹೇಳ್ತಿದ್ದಾರೆ. ಹೌದು ಸರ್, ನೀವು ಹೇಳ್ತಿರೋದು ಸತ್ಯ, ನಿಮ್ಮ ಆದಾಯದಲ್ಲಿ ಕುಂಠಿತ ಆಗಿದೆ, ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ 4,000 ರೂಪಾಯಿ ಕಮ್ಮಿ ಅಲ್ವಲ್ಲ ಒಂದು ದಿನಕ್ಕೆ? ಹೋಗಲಿ ಬಿಡಿ, 1,000 ರೂಪಾಯಿ ಇನ್ನೊಬ್ಬರು ಮನೆ ನಡೆಯುತ್ತೆ, ಇನ್ನೊಬ್ರು ಎಲ್ಲೋ ಒಂದು ಕಡೆ ಖುಷಿಯಾಗಿರ್ತಾರೆ. ಯಾವುದೋ ಸೆಂಟಿಮೆಂಟಲ್ ವೀಡಿಯೋಗಳು ನೋಡಿದಾಗ 2 ಹನಿ ಕಣ್ಣೀರು ಬರುತ್ತೆ, ಹೃದಯ ಚೂರು ಅನ್ನತ್ತೆ, ಕರುಳು ಚೂರು ಅನ್ನತ್ತೆ, ಕಿಡ್ನಿ ಚೂರು ಅನ್ನತ್ತೆ ಅಂತ ಮಾತಾಡ್ತೀವಿ ನಾವೆಲ್ಲ. ಆದರೆ ಒಬ್ಬನ ಮನೆ ನಡೀತಾ ಇರೋದನ್ನು ನಾವು ಕಿತ್ಕೋತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ವಾ? ಅಥವಾ ಇಲ್ಲ ಅಂತಂದರೆ ಅದಕ್ಕೇನು ಪ್ರೊಸೀಜರ್ ಬೇಕು ಗಾಡಿ ಓಡ್ಸೋಕ್ಕೆ, ಏನು ಅದನ್ನು ಎಲ್ಲೋ ಬೋರ್ಡ್ ಮಾಡಿಸ್ಕೋಬೇಕಾ, ಅದಕ್ಕೇನು ರೂಲ್ಸ್ ಇದೆ, ಅದನ್ನು ಕರೆಕ್ಟಾಗಿ ಎಲ್ಲರಿಗೂ ಹೇಳಿ, RTO ಅಧಿಕಾರಿಗಳು ಹೇಳಿ. ಯಾಕೆ ಸುಮ್ಮನೆ ನೀವು ಸಾಮಾನ್ಯರು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಅಧಿಕಾರಿಗಳು ತಿಳಿದಂಥವ್ರು ರೋಡಲ್ಲಿ ಹೋಗ್ತಿರೋನ ಕರೆದು 5-10 ಸಾವಿರ ರೂಪಾಯಿ ಫೈನ್ ಹಾಕುವಂಥವ್ರು ಅವರೇ ಹೇಳಿ, ಈ ರೀತಿ ನೀವು ಅಧಿಕೃತವಾಗಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಬೇಕು ಅಂತಂದರೆ ಈ ರೀತಿಯಾದಂಥ ರೂಲ್ಸ್ ಇದೆ, ಇದನ್ನು ನೀವು ಮಾಡಿ ಅಂತಂದು ಅವರೇ ಹೇಳಲಿ ಸರ್. ನೀವು ಕೂತ್ಕೊಂಡು ಅಥವಾ ರೋಡಲ್ಲಿ ಎಲ್ಲೋ ಸಿಕ್ಕಾಗ ಇದ್ರ ಬಗ್ಗೆ ವಿಚಾರ ಮಾತಾಡೋದೇ ಬೇಕಾಗಿಲ್ಲ, ಅವಶ್ಯಕತೆಯೂ ಇಲ್ಲ ನಮಗೆ. ಬೇರೆ ವಿಚಾರಗಳು ಏನಕ್ಕೆ ಬೇಕು? ನಮ್ಮವೇ ತಲೆ ಕೆಡ್ಸ್ಕೊಳೋ ಸಾವಿರ ಇರ್ತಾವಲ್ವ. ಬಟ್ ಪಾಪ ಹುಡುಗ ಅವತ್ತು ಮಾತಾಡೋದಕ್ಕೆ ಕಣ್ಣೀರು ಹಾಕ್ಬಿಟ್ಟು ಅವತ್ತು. ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಇನ್ನು ಮಾತಾಡೋ ವಿಚಾರಗಳು ತುಂಬ ಇದ್ದಾವೆ. ಇದು ಪಾರ್ಟ್ 1 ಆಗಿತ್ತು. ಪಾರ್ಟ್ 2 ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇನ್ನು ಯಾವ್ಯಾವ ವಿಚಾರಗಳಿದ್ದಾವೆ, ಏನೇನಿದೆ ಬೈಕ್ ಟ್ಯಾಕ್ಸಿಯ ಮೂಲಕ ಅಥವಾ ಆಟೋದವರ ಒಂದಿಷ್ಟು ಡಿಮ್ಯಾಂಡ್ಗಳೇನಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತೀವಿ. ಇದು ಪಾರ್ಟ್ 1 ಆಗಿತ್ತು. ಪಾರ್ಟ್ 2ಗೋಸ್ಕರ ದಯವಿಟ್ಟು ವೇಟ್ ಮಾಡಿ. ಈಗಲೂ ಹೇಳ್ತಾ ಇದ್ದೀನಿ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ.